ಹೌದು ಸ್ವಾಮಿ. ಪ್ರಿಯಮಣಿ ಅವ್ರ ಜೊತೆ ಮಾತುಕತೆ ಮುಗಿದ ಮೇಲೆ ಈಗ ಮತ್ತೊಮ್ಮೆ ಮಾತು ಮುಂದುವರ್ಸೋಣ ನಮ್ಮ ಮಾಧುರಿ ಇಟ್ಕಿ ಅವ್ರ ಜೊತೆಗೆ. ಲೆಟ್ಸ್ ವೆಲ್ಕಮ್ ಮಾಧುರಿ ಇಟ್ಕಿ ಆನ್ ಸ್ಟೇಜ್ ಪ್ಲೀಸ್. ಮಾಧುರಿ ಅವರೇ, ಸ್ವಲ್ಪ ನನ್ನ ಪಕ್ಕ ಬಂದು ಈ ಕಡೆ ತಿರುಗಿ ನಿಂತರೆ ನಿಮಗೆ ಇನ್ನೊಂದು ಬಹಳ ಅದ್ಭುತವಾದಂತ ವಿಡಿಯೋ ತೋರಿಸಿದೆ ನಾನು. ಬನ್ನಿ. ಮನೆ ಒಳಗಡೆ ಇದ್ದಾಗ ತಾವು ಹೇಗೆ, ಯಾರು ಏನು ಅನ್ನೋದು ಒಂದು ಅಂದಾಜಿದೆ ನಿಮಗೆ. ಸೊ ಮನೆಯಿಂದ ಹೊರಗಡೆ ಬಂದ್ಮೇಲೆ ಯಾರು ನಿಮ್ ಬಗ್ಗೆ ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳುವಂತ ಒಂದು ಕುತೂಹಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನಾನು ನಿಮ್ಗೆ ಪ್ರಶ್ನೆ ಹಾಕಿ ಕೇಳಕ್ ಹೋಗಲ್ಲ. ಬಿಗ್ ಬಾಸ್ ಮಾಧುರಿ ಅವರು ಮನೆಯಿಂದ ಹೊರಗಡೆ ಬಂದ್ಮೇಲೆ ನಡೆದಂತ ಒಂದು ಮಾತುಕತೆಯ ವಿಟಿ ಪ್ಲೀಸ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೊದಲ ಸದಸ್ಯೆ ಮಾಧುರಿ. ಮನೆಯ ಸದಸ್ಯರು ಮಾಧುರಿ ಅವರ ನಿರ್ಗಮನದ ಬಗ್ಗೆ ಒಬ್ಬೊಬ್ಬರಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಹತ್ರ ಇರೋಗೂ ಇಷ್ಟಪಟ್ಟಿದ್ದೆ ಅವನ್ನ, ನನ್ನ ತಂಗಿಯಾಗಿ. ದೂರ ಹೋದ್ಮೇಲೆ ಇನ್ನೂ ಇಷ್ಟಪಟ್ಟೆ. ನಮ್ಮಿಬ್ಬರು ರಿಲೇಷನ್ ಚೆನ್ನಾಗಿತ್ತು. ಬಟ್ ಫಸ್ಟ್ ವೀಕ್ ಅದೇ ಅನ್ಸುತ್ತೆ, ಸ್ವಲ್ಪ ನಾವೆಲ್ಲ ಹತ್ರ ಆಗಕ್ಕೆ ಟೈಮ್ ಬೇಕಿತ್ತು. ಸೊ ಅಲ್ಲೆಲ್ಲೋ ಬೇರೆ ಇತ್ತು ಅನ್ಸುತ್ತೆ. ಇವ್ರು ಹೋಗ್ಬೋದು, ಕೆಲವರು ಹಚ್ಕೊಳ್ಳೋಕ್ಕೂ ಭಯ ಪಡ್ತಿದ್ರು, ಇವ್ರು ಇರ್ತಾರೋ ಇಲ್ಲ ಹಚ್ಕೊಳ್ಳೋದು ಅಂತ. ಬಟ್ ಮಿಸ್ ಮಾಡ್ಕೊತೀನಿ. ಇನ್ಯಾರು, ನನಗಂತೂ ಶಕ್ತಿ ಇಲ್ಲ. ಸೊ ಎಲ್ಲ ಹೆಣ್ಮಕ್ಳು ಹೋಗೋ ಮುಂಚೆ ನನ್ನ ಮುಖ ತೋರಿಸಿರೋ ಹೋಗ್ಬಿಡಿ, ಯಾಕಂದರೆ ನನಗೊಂದು ಒಳ್ಳೆ ತಂಗಿನ ಮಿಸ್ ಮಾಡ್ಕೊಂಡೆ ಇವತ್ತು. ಶಿ ವಾಸ್ ಅ ವರ್ಕ್ ಡೆಡಿಕೇಟೆಡ್ ನನ್ನ ಪ್ರಕಾರ. ಮಾಧುರಿ ಹೋಗಿದ್ದು ಎಲ್ರಿಗೂ ಬೇಜಾರಾಗೈತೆ, ನನಗೂ ಬೇಜಾರಾಗೈತೆ. ಅಂದರೆ ಫಸ್ಟ್ ವೀಕಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು, ಎಲ್ಲರೂ ಪ್ರೀತಿಸೋದು, ಅಥವಾ ಒಳ್ಳೆ ಇಲ್ಲಿದ್ದು ಎಲ್ಲರೂ ಇಷ್ಟಪಟ್ಟಿದ್ದಾಳೆ ಮಾಧುರಿ. ಹೋಗಿರೋದು ನಮಗೂ ಒಂಥರ ಬೇಜಾರಾಗ್ತಿದೆ. ಅವಳು ಹೊರಗಡೆ ಹೋದ್ರು, ಇಲ್ಲಿ ನಮ್ಮನ್ನೆಲ್ಲ ನೋಡಿ ಖುಷಿ ಪಡ್ತಾಳೆ 100%. ಎಲ್ಲರೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಇದು ಅನಿವಾರ್ಯ, ಎಲ್ಲರೂ ಹೋಗ್ಲೇಬೇಕು. ಫಸ್ಟ್ ನಾನು ನೋಡಿದಾಗ ಬಹುಶಃ ಯಾರು ಹೀರೋಯಿನ್ ಇವಳು, ಇಲ್ಲಿ ಬಂದ ತಕ್ಷಣ ಎಲ್ಲ ಪರಿಚಯ ಮಾಡಿಸಿದ್ರು. ಬಟ್ ಬಹಳ ಚೆನ್ನಾಗಿ ಮಿಂಗಲ್ ಆದ್ಲು ಅವಳ ಮೇಲೆ. ನಿಮ್ದು ನಮ್ಮ ಹುಬ್ಳಿ ಕಡೆಯವಳು ನಾನು ಅಂತಂದ್ರೆ, ನಾನು ಸಿರ್ಸಿ ಅಂದ ತಕ್ಷಣ ಆ ಕಡೆ ಭಾಷೆ ಮಾತಾಡ್ಕೊಂಡು. ಸೊ ಇದು ಅವನ ಇಚ್ಛೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧುರಿನ ಒಂದ್ ವಾರದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂದ್ರೆ, ಪ್ರಾಯಶಃ ಅವಳು ಓಪನ್ ಅಪ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋಂತ ಒಂದು ಹುಡುಗಿ. ಆಕ್ಚುಲಿ ಕ್ಲೀನ್ ಕಾನ್ಶಿಯಸ್ ಅವಳೊಂದ್ ದಿವಸ ಇವರೇನೋ ಹಾಕ್ಬಿಟ್ಟಿದ್ರು ಅಂತ, ಹಣ ಲೋಟದಲ್ಲಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೋದ್ಲು. ಶಿ ಇಸ್ ಆಕ್ಚುಲಿ ರಿಯಲಿ ಎ ಲವ್ಲಿ ಪರ್ಸನ್, ವೆರಿ ಗುಡ್ ಅಟ್ ಹಾರ್ಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾಧುರಿ ಬಗ್ಗೆ ಹೇಳ್ಬೇಕಾದ್ರೆ, ನನಗೂ ಕೂಡ ಫಸ್ಟ್ ಟೈಮ್ ಅವ್ರಿಗೆ ಮೀಟ್ ಮಾಡಿದಾಗ ತುಂಬಾ ಬೇಗ ಓಪನ್ ಅಪ್ ಆಗಲ್ಲ, ಸ್ವಲ್ಪ ಟೈಮ್ ಅವ್ರಿಗೆ ಬೇಕಾಗತ್ತೆ. ಅಂಡ್ ಶಿ ಇಸ್ ಅ ವೆರಿ ಸ್ಟ್ರಾಂಗ್, ಕಾನ್ಫಿಡೆಂಟ್ ಅಂಡ್ ಲೈಫ್ ಅಲ್ಲಿ ಏನು ಅಚೀವ್ ಮಾಡ್ಬೇಕು ಅಂತ ಆಸೆ ಇದೆ ಅವಳಿಗೆ. ಐ ಥಿಂಕ್ ಐ ಗಾಟ್ ಅ ಗುಡ್ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟ. ಯಾರಾದ್ರೂ ಬೇಜಾರಾಗುತ್ತೆ. ಲೈಕ್ ಫಸ್ಟ್ ವೀಕಲ್ಲೇ ಹೋಗಿದ್ದು ಸ್ವಲ್ಪ ಜಾಸ್ತಿ ಬೇಜಾರಾಯ್ತು. ಬಿಕಾಸ್ ಐ ಥಿಂಕ್ ಶಿ ಇಸ್ ಓನ್ಲಿ ಒನ್ ಪರ್ಸನ್. ನಾನು ಮಾತೇ ಆಡಿಲ್ಲ ಅವ್ರ ಹತ್ರ, ಹಾರ್ಡ್ಲಿ ಇಂಟ್ರಾಕ್ಟೆಡ್ 4 to 5 times ಏನೋ. ಇವನ್ ಒಂದೇ ಡಿಪಾರ್ಟ್ಮೆಂಟ್ ಇದ್ರು, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಲೆಟ್ ಯು ಗೆಟ್ ಆಲ್ ದ ಹ್ಯಾಪಿನೆಸ್ ಅಂಡ್ ದ ಸಕ್ಸಸ್ ಇನ್ ಯುವರ್ ಲೈಫ್. ಫಸ್ಟ್ ಪಾಯಿಂಟ್ ಇಸ್ ಶಿ ಇಸ್ ಸ್ಟ್ರಾಂಗ್. ಅದಂತೂ ನೋಡಿದ್ರೇ ಗೊತ್ತಾಗ್ತಿತ್ತು. ಅಂಡ್ ಮಾತಾಡೋದ್ರಲ್ಲಿ ಅಂಡ್ ಶಿ ಇಸ್ ವೆರಿ ಕಾನ್ಫಿಡೆಂಟ್. ಒಂದು ಮನೆ ಅಂತ, ಒಂದು ಫ್ಯಾಮಿಲಿ ಅಂತ ನಾವು ಅನ್ಕೊಂಡಿದೀವಿ ಅಂತ ಅಂದ್ಮೇಲೆ ಡೆಫಿನೆಟ್ಲಿ ಯಾರಾದ್ರೂ ಒಬ್ರು ಆಚೆ ಹೋದ್ರು ಅಂತಂದ್ರೆ ಸಡನ್ಲಿ ವಿ ಸ್ಟಾರ್ಟ್ ಮಿಸ್ಸಿಂಗ್ ಸಮನ್. ಓ ಯಾರೋ ಇಲ್ಲ, ಮನೆ ಏನೋ ಖಾಲಿ ಖಾಲಿ ಅನಿಸ್ತಾ ಇದೆ ಅನ್ನೋ ಫೀಲಿಂಗ್ ಸ್ವಲ್ಪ ಹೊತ್ತಿಗೆ ಡೆಫಿನೆಟ್ಲಿ ಇರುತ್ತೆ. ಅದನ್ನ ಹೇಳ್ತಾ ಇದ್ದೆ ಆಗ್ಲೂ ಕೂಡ. ಸೊ ಎಸ್, ಐ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಮಾಧುರಿ. ನಾಮಿನೇಟ್ ಮಾಡಿದ ದಿನದಿಂದ ಅದಾದ್ಮೇಲೆ ಒಂದು 2 days ಆದ್ಮೇಲಿಂದ ತುಂಬಾ ಚೆನ್ನಾಗಿ ಜೆಲ್ ಆಗೋದಕ್ಕೆ ಶುರು ಆದ್ವಿ. ಅವಾಗ ತುಂಬಾ ಒಳಗಡೆಯಿಂದ ಛೇ 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 ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲೋ ಒಂದ್ ಕಡೆ ಏನೋ ಲೈಫ್ ಅಲ್ಲಿ ರಿವೈಂಡ್ ಅಂತ ಇದ್ದು ವಾಪಸ್ ಹೋಗಿ ಏನಾದ್ರು ಸರಿ ಮಾಡ್ಬೇಕು ಅಂತ ಅನ್ಸಿದ್ರೆ ಅದು ಮಾಡ್ಬೋದಿತ್ತೇನೋ ಅಂತ ಕೆಲವು ಸಲ ಆ ಥಾಟ್ ಕೂಡ ಬರ್ತಾ ಇತ್ತು. ಬಟ್ ಇವೆಂಚುಲಿ ಇದೊಂದು ಗೇಮ್, ಕೊನೆಗೆ ಒಬ್ಬರೇ ಉಳಿಬೇಕು ಕೂಡ. ವಿಶ್ ಯು ಆಲ್ ಸಕ್ಸೆಸ್ ಅಂಡ್ ಆಚೆ ಬಂದ್ಮೇಲೆ ಮೀಟ್ ಮಾಡೋಣ. ವಿಲ್ ಆಲ್ ಗೋ ಶಾಪ್, ಹ್ಯಾವ್ ಫನ್, ಸೇಮ್ ಗರ್ಲ್ ಟಾಕ್ಸ್. ಇಲ್ಲೇನ್ ಮಾಡ್ತಿದ್ವಿ ಅಲ್ಲೋ ಹೊರಗಡೆ ಮಾಡೋಣ. ಮಾಧುರಿ ತುಂಬಾ ಫ್ರೆಂಡ್ಲಿ ಇದ್ರು, ಮೋರ್ ಲೈಕ್ ಅ ಸಿಸ್ಟರ್. ಏನೇ ತಪ್ಪು ಮಾಡಿದ್ರು ಬಂದಿದ್ ಹಾಗಲ್ಲ ಹೀಗೆ ಅಂತ ಹೇಳ್ತಿದ್ರು. ತುಂಬಾ ಕೇರ್ ಮಾಡ್ತಿದ್ರು. ಐ ಜಸ್ಟ್ ಮಿಸ್ ಹರ್. ನಾನು ಅನ್ಕೊಂಡಿದ್ದೆ ಮಾಧುರಿ ಹೋಗ್ಲಿಕ್ಕಿಲ್ಲ, ಶಿ ಇಸ್ ಎ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋ ಒಂದು ಫೀಲಿಂಗ್ ನನ್ನಲ್ಲಿತ್ತು. ಆಕ್ಚುಲಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ವು ಆಗ ಮಾಧುರಿ ಅವರನ್ನ ನೋಡಿದ್ದು, ಆಕೆನ ಅರ್ಥ ಮಾಡ್ಕೊಂಡಿದ್ದಂತ ರೀತಿ ಬೇರೆ ಇತ್ತು. ಅಂದ್ರೆ ಒಬ್ಬ ಪ್ರೊಫೆಷನಲ್ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಹೀರೋಯಿನ್
ಅಥವಾ ಆಕೆ ಮಾಡುವಂತ ಸಿನಿಮಾಗಳು ಅಥವಾ ಆಕೆಗೆ ಆದಂತ ಕೆಲವೊಂದು ವಿಚಾರಗಳು ಕಾಂಟ್ರವರ್ಸಿ, ಅದ್ರ ಬಗ್ಗೆ ಮಾತ್ರ ನಾವು ಫೋಕಸ್ಡ್ ಆಗಿದ್ವಿ, ಅದ್ರ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ. ಇಲ್ಲಿಗೆ ಬಂದಾಗ ಆಕೆ ಜೊತೆಗೆ ಮಾತಾಡಿದಾಗ ಮಿಂಗಲ್ ಆದಾಗ ಗೊತ್ತಾಯ್ತು ಅಪಾರ್ಟ್ ಫ್ರಮ್ ಆಕ್ಟ್ರೆಸ್ ಅನ್ನುವಂಥದ್ದು ಬಿಟ್ಟು ಶಿ ಇಸ್ ರಿಯಲಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನುವಂಥದ್ದು ಅರ್ಥ ಆಯ್ತು. ನಮ್ಗೆ ಒಂದು ಒಳ್ಳೆ ಸ್ನೇಹಿತೆ ಅನ್ನುವಂಥದ್ದು ಕೂಡ ನನಗೆ ಪರ್ಸನಲಿ ಅನುಭವಕ್ಕೆ ಬಂತು. ಕಿಚನ್ ಅಲ್ಲಿ ನಾವಿಬ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಟೀ ಮಾಡೋದಿರ್ಬೋದು ಅಥವಾ ರಾತ್ರಿ 2 ಗಂಟೆಗೆ ಟೀ ಮಾಡೋದಿರ್ಬೋದು. ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದಿದ್ರೆ ಡೆಫಿನೆಟ್ಲಿ ನಮ್ಗೆ ಏನಾದ್ರು ವೋಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಫಸ್ಟ್ ವೋಟ್ ಬೀಳೋದು. ಯಾಕಂದ್ರೆ ಇನ್ನೋಸೆಂಟ್ ಆಗಿ ಆಚೆ ಹೋಗಿರೋದು ನೀವೇ. ಮಾಧುರಿನ ಒಬ್ಬ ಕಲಾವಿದೆಯಾಗಿ ನಾನು ನೋಡಿದ್ದೆ ವಿಕ್ಟ್ರಿಲಿ. ಒಬ್ಬ ವ್ಯಕ್ತಿಯಾಗಿ ಅವಳು ಹೇಗೆ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾಗೆ ನನಗೆ ಮಾಧುರಿಯ ಪರಿಚಯ ಆಗಿದ್ದು. ನಾನು ನಿಮ್ಮಷ್ಟೇ ಹೊಸಬಳು ಮಾಧುರಿಗೆ. ಶಿ ಈಸ್ ವೆರಿ ಅನ್ಲಕ್ಕಿ, ಶಿ ಡೋಂಟ್ ಡಿಸರ್ವ್ ಇಟ್ ಅಂಡ್ ಶಿ ಈಸ್ ವೆರಿ ಸ್ಟ್ರಾಂಗ್ ಗರ್ಲ್. ನಿನ್ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗ್ಲಿ, ಇಲ್ಲಿ ನೀನು ಏನೇನ್ ಕಳ್ಕೊಂಡಿದ್ಯೋ ಅದ್ರ ಡಬಲ್ ನಿನಗೆ ಆಚೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಪುಟ. ಗಾಡ್ ಬ್ಲೆಸ್ ಯು. ಸೊ ನನ್ನ ಪ್ರಕಾರ ಅವಳು ಮೈನಸ್ ಪಾಯಿಂಟ್ ಏನಂದ್ರೆ ಇಂಟ್ರಾಕ್ಟ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂತಾಳೆ. ಅವಳು ಹೋಗಿದ್ದು ತುಂಬಾ ಬೇಜಾರಾಯ್ತು. ಬೇಜಾರು ಮಾಡ್ಕೊಳ್ಳೋ ರೂಮು ಇಲ್ಲ, ಬಟ್ ಈಚೆ ನಾರ್ಮಲ್ ಆಗೇ ಇರ್ತೀವಿ ನಾವು. ಸೊ ಐ ವಿಶ್ ಹರ್ ಆಲ್ ದ ಬೆಸ್ಟ್. ಮೋಸ್ಟ್ಲಿ ಗಿಲ್ಟ್ ಟ್ರಿಪ್ ಅಂತ ನನಗೆ ಯಾರಾದ್ರೂ ಕಳಿಸಿದ್ರೆ ಅದು ಮೋಸ್ಟ್ಲಿ ಮಾಧುರಿ ಇದ್ದಾಳೆ. ಬಿಕಾಸ್ ಗೊತ್ತಿಲ್ಲದೆ ನಾಮಿನೇಷನ್ಸ್ ಆಯ್ತು, ಗೊತ್ತಿಲ್ಲದೆ ಇಟ್ ವಾಸ್ ಪಟಪಟ ಅಂತ ಎಲ್ಲ ಮುಗ್ದೋಯ್ತು. ಬಟ್ ಟೈಮೇ ಇರಲಿಲ್ಲ ಅಂಡ್ ವಿ ಆರ್ ಹೆಲ್ಪ್ಲೆಸ್ ಆ ಟೈಮಲ್ಲಿ ಹಂಗಿತ್ತು. ಸೊ ಐ ಆಮ್ ಸಾರಿ. ಅದಾದ್ಮೇಲೆ ಅನಿಸ್ತು ವಿ ಡಿಡ್ ಅ ರಾಂಗ್ ಥಿಂಗ್ ಅಂತ. ವಿ ಪುಶ್ಡ್ ಹರ್ ಔಟ್ ಆಕ್ಚುಲಿ. ಅಂಡ್ ಐ ಆಮ್ ಶ್ಯೂರ್ ಆಚೆ ಇಲ್ಲಿ ನಾವು 98 ಡೇಸ್ನ ಬಿಟ್ಟು ವಿ ಸ್ಟಿಲ್ ಹ್ಯಾವ್ ಲಾಟ್ ಆಫ್ ಇಯರ್ಸ್ ಟು ಸ್ಪೆಂಡ್ ಟುಗೆದರ್. ಲೆಟ್ಸ್ ಡೂ ಇಟ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ಸರ್. 2 ನಿಮಿಷ ನಾನು ವಿಡಿಯೋ ಒಟ್ಟಿಗೆ ನಿಮಗೆ ಬಿಡ್ತೀನಿ. ನಿಮಗೇನು ಅನ್ಸುತ್ತಾ ಹೇಳ್ಬೋದು. ಯಾಕಂದ್ರೆ ನೀವು ಯಾರು ನಿಮ್ಮನ್ನ ಹೊರಗಡೆ ಹಾಕಿರ್ಬೋದು, ಯಾರು ನಿಮಗೆ ಏನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರ್ಬೋದು ಅಂತ ನೋಡಿದ್ರಿ. ನಮ್ಮ ಕಾರ್ಯಕ್ರಮದಲ್ಲಿ ಬರೀ ಅದು ಮಾತ್ರ ಅಲ್ಲ, ಇಂಥವು ತೋರಿಸ್ತೀವಿ. ನಿಮಗೆ ಹೇಳ್ಕೊಳಂಥದ್ದು ಏನಾರು ಇರ್ಬೋದು, ಇಲ್ಲ ನಿಮಗೆ ಸೈಲೆಂಟ್ ಆಗಿರ್ಬೇಕು ಅಂತ ಅನ್ನಿಸ್ಬೋದು, ನನಗೆ ಗೊತ್ತಿಲ್ಲ. ಐ ಲೀವ್ ಇಟ್ ಟು ಯು. It's a emotional moment to me because ನಾನು ಯೂಶಲಿ ಐ ಆಮ್ ಅ ಸ್ಟ್ರಾಂಗ್ ಪರ್ಸನ್. ನಾನು ಕನೆಕ್ಟ್ ಆಗೋಲ್ಲ ಅಷ್ಟು ಬೇಗ ಯಾರ ಜೊತೆನೂ. ಬಟ್ ಟುಡೇ ಐ ಫೆಲ್ಟ್ ಇಟ್ ಬ್ಯಾಕ್. ನನ್ಗೆ ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟೊಂದು ಕ್ಲೋಸ್ ಆಗ್ತೀನಿ ಅವ್ರೆಲ್ಲರ ಜೊತೆ ಅಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಮೀ ಸೋ ಮಚ್. ನಾನು ಅವ್ರ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ತೀನಿ. ಐ ಜಸ್ಟ್ ಫೆಲ್ಟ್ ಲೈಕ್ ಡಿಫ್ರೆಂಟ್ ಮೀ. ಐ ಫೆಲ್ಟ್ ಲೈಕ್ ನಾನು ಈ ತರ ಇರ್ಬೋದಾ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಪೀಪಲ್, ನಾನು ಸ್ಪಂದಿಸ್ಬೋದಾ ಇನ್ನೊಬ್ರು ಇಮೋಷನ್ಸ್ಗೆ ಅಂತ ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋಗೋಸ್ಕರ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳೋಕ್ ಪಡ್ತೀನಿ. ಬಿಕಾಸ್ ಹೊರಗಡೆ ಬಂದಿದ್ದೀನ ದುಃಖ ಇದೆ, ಬಟ್ ಎಲ್ಲರಿಗಿಂತ ಖುಷಿ ಕೊಟ್ಟಿರೋದು ನಂಗೆ ಈ ವಿಡಿಯೋ. ಅವ್ರ ಅಭಿಪ್ರಾಯ ನನ್ನ ಮೇಲೆ ಇರೋ, ಅವ್ರ ಪ್ರೀತಿ ನನ್ನ ಮೇಲೆ ಏನಿದೆ ಅದು ನಂಗೆ ಖುಷಿ ಕೊಟ್ಟಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ, ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಾವು ಇಂಥ ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ತಿರ್ತೀವಿ ಮಾಧುರಿ ಅವರು. ಥ್ಯಾಂಕ್ ಯು. ಬರೀ ಗೋಡೆಗಳು ಕಟ್ಟೋದಲ್ಲ, ಆದಷ್ಟು ಗೋಡೆಗಳನ್ನ ಒಡೆದು ವ್ಯಕ್ತಿಗಳನ್ನ ಹತ್ರ ತರೋ ಪ್ರಯತ್ನ ನಾವು ಈ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಮಾಡಿದೀವಿ, ಮಾಡ್ತಾ ಇರ್ತೀವಿ ಮುಂದೆ ಕೂಡ. ಮನೇಲಿ 1 ವಾರ ಇದ್ರಿ ತಾವು. ಹೌದು. ನಿಮ್ ಪ್ರಕಾರ ಈ ಮನೆಯಲ್ಲಿ ಚೆನ್ನಾಗಿ ಗೇಮ್ ಆಡ್ತಾ ಇರೋದು ಯಾರು ಅಂತ ಅನ್ಸುತ್ತೆ ನಿಮಗೆ? ಈ ಮನೆಯಲ್ಲಿ ಚೆನ್ನಾಗಿ, ಹೌದು ಸ್ವಾಮಿ, ಮನೇಲಿ 1 ವಾರ ಇದ್ರಿ ತಾವು. ಹೌದು. ನಿಮ್ ಪ್ರಕಾರ ಈ ಮನೆಯಲ್ಲಿ ಚೆನ್ನಾಗಿ ಗೇಮ್ ಆಡ್ತಾ ಇರೋದು ಯಾರು ಅಂತ ಅನ್ಸುತ್ತೆ ನಿಮಗೆ? ಕೃತಿಕಾ. ನನ್ಗೆ ಅನ್ಸೋ ಪ್ರಕಾರ ಇಮೋಷನಲ್ ಡ್ರಾಮಾ ಮಾಡ್ತಾರೆ. ಬಟ್ ನನ್ಗೇನೋ ಅಷ್ಟೊಂದು ಮನ್ಸಲ್ಲಿ ಇಟ್ಕೊಂಡು ಬೇರೆ ಇಟ್ಕೊಂಡು ಹೊರಗಡೆ ಇನ್ನೊಂದು ಹೇಳೋ ಸ್ವಲ್ಪ ಆತರ ವ್ಯಕ್ತಿ ಅನ್ಸ್ತು. ತುಂಬಾ ಪ್ರಾಮಾಣಿಕವಾಗಿ ಬದುಕ್ತಾ ಇರೋದು ಯಾರು ಅಂತ ಅನ್ಸುತ್ತೆ? ಶ್ರುತಿ ಅಕ್ಕ. ಅದು ಕೂಡ ಯಾಕೆ ಅಂತ ಕೇಳ್ತೀನಿ. ಅವ್ರು ತುಂಬಾನೇ ಒಂದು ಡಿಫ್ರೆಂಟ್ ಪರ್ಸನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬಟ್ ನಾವೆಲ್ಲರೂ ಕಂಪೇರ್ ಮಾಡಿದ್ರೆ ನಮ್ ಏಜ್ ನಲ್ಲಿ ಆಗಿರ್ಬಹುದು ಅಂಡ್ ತುಂಬಾನೇ ಡಿಫ್ರೆನ್ಸ್ ಇದೆ. ನಾವು ಯೋಚನೆ ಮಾಡೋ ರೀತಿಯಲ್ಲಾಗಿರ್ಬಹುದು, ವ್ಯಕ್ತಿತ್ವದಲ್ಲಾಗಿರ್ಬಹುದು. ಅವರು ಪಾಪ ತುಂಬಾನೇ ಅಡ್ಜಸ್ಟ್ ಮಾಡ್ಕೊಂಡು ತಮ್ಮ ಪ್ರಕಾರ ತಾವು ಹ್ಯಾಪಿ ಆಗಿದ್ಕೊಂಡು ನಮ್ಮನ್ನು ಖುಷಿಯಾಗಿದ್ದು ಒಂದು ಕ್ಯಾಪ್ಟನ್ ಆಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಐ ರಿಯಲಿ ಅಪ್ರಿಶಿಯೇಟ್ ಹರ್. ಮನೆಯಲ್ಲಿ ಯಾರಿಗಾರೋ ಇಂಥ ಪರ್ಟಿಕ್ಯುಲರ್ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಕೋಪ, ಬಟ್ ಎಲ್ಲೋ ತಡ್ಕೊಂಡು ಸಿಕ್ಕಾಪಟ್ಟೆ ಗಂಟು ಕಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಯಾರ ಬಗ್ಗೆ ಅನ್ಸುತ್ತಾ? ಕಿಟ್ಟಿ, ಸುನಾಮಿ ಕಿಟ್ಟಿ ಅವರು. ಹಾಗೆ ಅನಿಸ್ತಾ ನಿಮಗೆ? ಹಾ, ಸ್ವಲ್ಪ ಅನ್ನಿಸ್ತು. ಆಕ್ಚುಲಿ ನಾನು ಫಸ್ಟ್ ಅವರು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ಅವ್ರು ಯಾರು ಅಂತ ನನಗೆ ಖಂಡಿತ ಗೊತ್ತಿರ್ಲಿಲ್ಲ. ನಂಗೆ ಅವ್ರನ್ನ ಸುನಾಮಿ ಕಿಟ್ಟಿ ಯಾಕಂತಾರೆ ಅಂತ ಕೂಡ ಗೊತ್ತಿಲ್ಲ. ನಾನು ಆಕ್ಚುಲಿ ಸುನಾಮಿ ಮೋಸ್ಟ್ಲಿ ಅವ್ರ ಮೂವಿ ಇರಬೇಕು ಅನ್ಕೊಂಡಿದ್ದೆ. ಬಟ್ ನಾನು ಹೋಗ್ತಾ 1-2 ದಿನ ಕಳೆದ್ಮೇಲೆ ನನ್ಗೆ ಗೊತ್ತಾಯ್ತು ಪಾಪ ಅವ್ರಿಗೆ
ನಮ್ ತರ ಇದ್ದು ಅಥವಾ ಸ್ಮಾಲ್ ಥಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋ ಇದು ಇಲ್ಲ ಅಂತ ನನ್ಗೆ ಗೊತ್ತಾಯ್ತು. ಬಿಕಾಸ್ ಅವ್ರು ಮೋಸ್ಟ್ಲಿ ಬೆಳೆದ್ ನಿಂತ ರೀತಿ ಬೇರೆ ಇದೆ. ಅಂಡ್ ಏನಾಗುತ್ತೆ, ಅವಳು ಇವಳು ನೀನು ಬಾರೆ ಹೋಗೆ ಅಥವಾ ಬೇರೆಯವ್ರಿಗೂ ಆಗಿರ್ಬೋದು, ಆ ತರ ಕರೆದು ಅವ್ರಿಗೆ ಅಭ್ಯಾಸ. ಸೊ ಎಲ್ಲರೂ ಅದಕ್ಕೆ ರಿಯಾಕ್ಟ್ ಆಗ್ತಾ ಇದ್ರು. ಅವರು ತಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ರು. ಸೊ ಅದೇ ಕಾನ್ಸೆಪ್ಟ್ ನಲ್ಲಿ ಕೆಲವೊಂದ್ ಸಾರಿ ಅವರು ಏನೋ ಮಾತಾಡ್ಬಿಡ್ತಾ ಇದ್ರು. ಸೊ ಒಂದೊಂದ್ಸತಿ ಕಂಟ್ರೋಲ್ ಮಾಡೋಕು ಟ್ರೈ ಮಾಡ್ತಾ ಇದ್ರು. ಸೊ ಸುನಾಮಿ ಕಿಟ್ಟಿ ಮೋಸ್ಟ್ಲಿ ಅಂತ ನನ್ಗೆ ಅನ್ಸುತ್ತೆ. ಸಪೋಸ್ ನಿಮಗೆ ಯಾರಾದ್ರೂ ಕಾರಣಾಂತರಗಳಿಂದ ಒಳಗಿರ್ಬೋದು, ಬೆಳವಣಿಗೆ ಇರ್ಬೋದು, ದಿಢೀರ್ ಅಂತ ಹೋಗಿ ಬಾರೆ ಅಂದ್ರೆ ನಿಮಗೆ ಕೋಪ ಬರುತ್ತಾ ಅಥವಾ ಬೇಜಾರಾಗುತ್ತಾ, ಹರ್ಟ್ ಆಗುತ್ತಾ? ಆಕ್ಚುಲಿ ಅವರು ಒಂದ್ಸತಿ ಅಂದ್ರು, 2 ಸತಿ ಅಂದ್ರು. ನಾನು ಪ್ರೀವಿಯಸ್ಲಿ ಸುಮ್ನೆ ಇದ್ದೆ. ಮೋಸ್ಟ್ಲಿ ಅವ್ರಾಗಿನೇ ಅರ್ಥ ಮಾಡ್ಕೊಳ್ತಾರೆ. ನಾನು ಅವ್ರಿಗೆ ಅವ್ರು ಹೋಗು ಬಾ ಅಂತಂದ್ರು ನಾನು ಅವ್ರಿಗೆ ಬನ್ನಿ ಹೋಗಿ ಅಂತ ಕರಿತಾ ಇದ್ದೆ. ಇನ್ನೊಂದ್ಸತಿ ಅದ್ ಕೊಡೆ ಅಂತ ಅಂದ್ರು. ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಲ್ಲ. ಅವ್ರು ಮತ್ತೊಂದ್ಸತಿ ಅಂದ್ರು ಅದ್ ಕೊಡು ಅಂತ. ನಾನು ಅವ್ರಿಗೆ ಅವಾಗ ಸ್ಟಾಪ್ ಮಾಡಿ ಹೇಳ್ದೆ, ಕೊಡು ಅದೆಲ್ಲ ಬೇಡ, ನನ್ನ ಹೆಸರು ಮಾಧುರಿ, ನೀವು ನನ್ನನ್ನ ಮಾಧುರಿ ಬಾ ಹೋಗು ಅಂತ ಕರಿಬಹುದು ಅಂತ ಹೇಳ್ದೆ. ಸೊ ಅವ್ರಿಗೆ ಮೋಸ್ಟ್ಲಿ ಆ ವಿಷಯದಲ್ಲಿ ಸ್ವಲ್ಪ ಬೇಜಾರಾಯ್ತು ಅನ್ಸುತ್ತೆ. ಬಟ್ ಐ ಕಾಂಟ್ ಹೆಲ್ಪ್ ಇಟ್. ದಟ್ ವಾಸ್ ಮೀ. ಐ ಗೇವ್ ಹಿಮ್ ಅ ಚಾನ್ಸ್. ಹಿ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಮನೆಯಲ್ಲಿ ಇಂಥ ವ್ಯಕ್ತಿ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅವರು ಇಲ್ಲಿಂದ ಜಾಸ್ತಿ ಮುಂದೆ ಹೋಗಕ್ಕೆ ಇಲ್ಲ, ಗೆಲ್ಲೋದಕ್ಕೆ. ಅಂದ್ರೆ ಯಾರು ಇರ್ಬೋದು ನಿಮ್ ಪ್ರಕಾರ? ನಿಮಗೆ ಯಾರ ಬಗ್ಗೆ ಅನಿಸ್ತಾ ಇದೆ? 2 ಹೆಸರಿದೆ. ಒಂದ್ ಹೇಳಿ. ಜಯಶ್ರೀ. ಜಯಶ್ರೀ, ಓಕೆ. ಯಾಕಂಗ ಅನ್ಸುತ್ತೆ ಮಾಧುರಿ ಅವರೇ? ಪಾಪ ಅವಳು ಯಾವಾಗ್ಲೂ ನರ್ವಸ್ ಅಂಡ್ ಕನ್ಫ್ಯೂಸ್ ಇರ್ತಾಳೆ. ಅವಳಿಗೆ ಏನ್ ಆಗ್ತಾ ಇದೆ ಅಂತಾನೆ ಅರ್ಥ ಆಗಲ್ಲ. ಅವಳು ಬೇರೆ ಇದ್ರಲ್ಲೇ ಇರ್ತಾಳೆ. ಕಿಚನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ. ಆಲ್ ಸಡನ್ ಮರ್ತ್ ಬಿಡ್ತಾಳೆ. ಅವಳು ಕಿಚನ್ ಇಂದ ಬೇರೆ ಕಡೆ ಹೋಗಿರ್ತಾಳೆ. ಶಿ ಇಸ್ ನರ್ವಸ್. ಶಿ ಇಸ್ ಅನೇಬಲ್ ಟು ಮಿಂಗಲ್. ಶಿ ಇಸ್ ಲಾಸ್ಟ್. ಎಲ್ಲೋ ಒಂದ್ ಕಡೆ ಮೆಂಟಲಿ ಅನ್ಸ್ಟೇಬಲ್ ಆಗಿರೋದ್ರಿಂದ ಅವರು ಮೋಸ್ಟ್ಲಿ ಆನ್ ಹರ್ ಇಮೋಷನಲ್ ಲೆವೆಲ್. ಎಸ್ ಅದು ಅವ್ರಿಗೆ ಎನಿಮಿ ಆಗ್ಬೋದು ಅಂತ ಇದ್ದೀರಾ ನೀವು? ಲಾಂಗ್ ಲಾಸ್ಟಿಂಗ್. ಹೌದು. ಆನ್ ದ ಕ್ಯೂರಿಯಾಸಿಟಿ ಲೆವೆಲ್, ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಆ ಕ್ಯೂರಿಯಾಸಿಟಿ ಕಾಡುತ್ತೆ ಎಲ್ಲರಿಗೂ. ಸೊ ನೀವು ಹೇಳ್ತಾ 2 ಹೆಸರಿದೆ ಅಂದ್ರೆ ನಾನು ಪರವಾಗಿಲ್ಲ ಒಂದ್ ಹೇಳಿ ಅಂದ್ರೆ, ಬಟ್ ಇವಾಗ ನನ್ನ ವೀಕ್ಷಕರು ಕೂಗೋದು ಆಲ್ರೆಡಿ ಕೇಳುತ್ತೆ ನಮಗೆ. 2ನೇ ಹೆಸರು ಕೇಳ್ಬಿಡಿ ಸುದೀಪ್ ಅವರೇ, ಯಾಕೋ ನಮ್ಗೆ ತಡ್ಕೊಳಕ್ ಆಗ್ತಲ್ಲ ಅಂತ ಹೇಳ್ಬಿಡಿ. ನೇಹ. ಎಸ್. ಕಾರಣ ಕೇಳಲ್ಲ ಬಿಡಿ. ಮನೆಯಲ್ಲಿ 1 ವಾರ ನೋಡಿದ್ರಿ, ಅಗೇನ್ ಜಾಸ್ತಿ ಯಾರೊಟ್ಟಿಗೆ ನಿಮಗೆ ಆಗ್ಲಿಲ್ಲ, ಇನ್ನು ಟೈಮ್ ಸಿಕ್ಕಿಲ್ಲ ನಿಮಗೆ. ಆದ್ರೂ ಕೂಡ ಇಂಥ ಒಂದು ವ್ಯಕ್ತಿ ಫಿನಾಲೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಪೂಜಾ ಗಾಂಧಿ ಅವರು. ಅಗೇನ್ ಕಾರಣ ಕೇಳಕ್ ಹೋಗಲ್ಲ ಬಿಡಿ, ಅವಾಗಲೇ ಹೋಗಿದ್ರಿ. ಇನ್ನೂ ಒಂದು ಹೆಸರು ತಗೊಳ್ಳಿ ಅಂದ್ರೆ ಯಾರ ಹೆಸರು ತಗೊಂತೀರಾ? ಶ್ರುತಿ ಅಕ್ಕ. ಓನ್ಲಿ ಇಫ್ ಶಿ ಇಸ್ ವಿಲಿಂಗ್ ಟು ಸ್ಟೇ. ನಿಮಗೆ ಒಂದು ಅದ್ಭುತವಾದ ವಿಚಾರ ಹೇಳ್ತೀನಿ ಕೇಳಿ ಮಾಧುರಿ ಅವರೇ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ ಇಷ್ಟದ ಪ್ರಕಾರ ಏನು ನಡೆಯಲ್ಲ. ನೀವು ಹೋಗ್ಬೇಕು ಅಂತ ತಕ್ಷಣ ಯಾರು ಕಳ್ಸ್ಕೊಡಲ್ಲ, ಇಲ್ಲ ಇರ್ಬೇಕು ಅಂತ ತಕ್ಷಣ ಯಾರು ಉಳಿಸ್ಕೊಡಲ್ಲ. ಇದಿಷ್ಟು ಡಿಸೈಡ್ ಮಾಡೋದು ಜನ. ಬಿಗ್ ಬಾಸ್ ಅಲ್ಲ. ನಾಮಿನೇಟ್ ಮಾಡೋದು ತಾವು, ವೋಟ್ ಹಾಕೋದವ್ರು. ನಾವೆಲ್ಲ ನಿಮ್ಮನ್ನ ಒಟ್ಟಿಗಿಟ್ಟು ಒಂದು ಬಿಗ್ ಬಾಸ್ ನ ಕಾರ್ಯಕ್ರಮ ನಡೆಸ್ತಾ ಇದೀವಿ ಹೊರತು ನಮಗೆ ಆ ಕಂಟ್ರೋಲ್ ಇಲ್ಲ. ಸೊ ಇವಾಗ ನೀವೇನ್ ಹೇಳಿದ್ರಿ, ಶ್ರುತಿ ಅಕ್ಕ ಅವರು ಇಫ್ ಶಿ ವಾಂಟ್ಸ್ ಟು ಸ್ಟೇ ಅಂತ ಅಂದ್ರೆ, ಬಿಕಾಸ್ ಅವರು ತುಂಬಾ ಬೇಗ ಬ್ರೇಕ್ ಆಗ್ತಾ ಇದ್ದಾರೆ. ಬಿಕಾಸ್ ಯಾರಾದ್ರೂ ಸ್ವಲ್ಪನೂ ಅವ್ರಿಗೆ ಎದುರುತ್ರ ಅಂತಂದ್ರೆ ಬಿಕಾಸ್ ಅವ್ರು ಹೇಳೋದು ರೈಟ್ ಆಗೇ ಇರುತ್ತೆ. ಬೇರೆಯವ್ರು ಏನಿದೀವಿ ಸ್ವಲ್ಪ ಇಂಪಲ್ಸಿವ್ ಆಗಿ ರಿಯಾಕ್ಟ್ ಮಾಡಿದಾಗ ಅವರಿಗೆ ದುಃಖ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ಅವರು ಇರೋ ರೀತಿ ಬೇರೆ. ಶೀಸ್ ಆಲ್ಮೋಸ್ಟ್ ಲೈಕ್ ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅವರೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರು ಅದನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ. ಅವ್ರು ತುಂಬಾ ಸೆನ್ಸಿಟಿವ್ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹೇಳ್ದೆ. ಮಾಧುರಿ ಅವರೇ, 1 ವಾರ ತಾವು ಬಿಗ್ ಬಾಸ್ ಮನೆಯಲ್ಲಿದ್ರಿ. ನಿಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಇಮೋಷನಲ್ ಆಗ್ತೀರಾ? ಐ ಥಿಂಕ್ ಒಂದೇ ವಾರದ ಸ್ನೇಹಿತರನ್ನ ಬಿಟ್ಟು ಹೋಗುವಂತ ನೆನಪುಗಳು ತಮಗೆ ಕಾಡುತ್ತೆ. ಎಸ್ಪೆಷಲಿ ಕೆಲವು AV ನೋಡಿದ್ಮೇಲೆ ಇನ್ನೂ ಒಂಚೂರು ಮನಸ್ಸಿಗೆ ತುಂಬಾ 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 ಬೇಜಾರಾಗ್ತಾ ಇದೆ. ಅಂಡ್ ಆಕ್ಚುಲಿ ಹೋದ್ 1-2 ದಿನ ನನ್ಗೆ ಅಲ್ಲಿ ನಿದ್ದೆ ಬರ್ತಾ ಇರ್ಲಿಲ್ಲ. ಇವಾಗ ಮನೆಗೆ ಹೋದ್ಮೇಲೆ ನಿದ್ದೆ ಬರುತ್ತಾ ಅಂತ ಯೋಚನೆ ಮಾಡ್ಬೇಕಾಗ್ತಾ ಇದೆ. ಬಟ್ ನಿಮಗೆ ಫೋನ್ ಇರುತ್ತೆ, ಟೆಕ್ಸ್ಟ್ ಇರುತ್ತೆ, ಓದಕ್ಕೆಲ್ಲ ಇರುತ್ತೆ, ಇಂಟರ್ನೆಟ್ ಇರುತ್ತೆ, ಟಿವಿ ಇರುತ್ತೆ, ಏನ್ ಬೇಕೋ ಸಿಗುತ್ತೆ, ಊಟ ಸಿಗುತ್ತೆ, ಮನೆಯವರು ಇರ್ತಾರೆ. ಈ ಮಧ್ಯೆ ಯಾವ್ದೋ ಇಂಟರ್ನೆಟ್ ಇಲ್ದೇ ಇರೋಂತ ಯಾವ್ದೋ ಒಂದ್ ಮನೆ ಬಿಗ್ ಬಾಸ್, ಫೋನ್ ಇಲ್ದೇ ಇರೋ ಮನೆ ಬಿಗ್ ಬಾಸ್, ಟೈಮ್ ಕೂಡ ಗೊತ್ತಾಗಲ್ಲ, ಊಟ ಕೊಡದೇ ಇರೋ ಮನೆ ಬಿಗ್ ಬಾಸ್, ಇಲ್ಲಿ ಮಾನವೀಯತೆಗೆ ಬೆಲೆನೇ ಇಲ್ದೇ ಇರೋ ಮನೆ ಬಿಗ್ ಬಾಸ್. ಇದನ್ನ ಯಾಕೆ ಮಿಸ್ ಮಾಡ್ಕೋತೀರಿ ಅನ್ಸುತ್ತೆ ಮಾಧುರಿ ಅವರೇ? ಸೊ ಬೇಸಿಕ್ಲಿ ನಾನು ಇವಾಗ ಇರೋ 1 ವಾರ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಎಲ್ಲರೂ ನಾವು ಒಳಗಡೆನೂ ಡಿಸ್ಕಸ್ ಮಾಡ್ತಾ ಇದ್ವಿ, ಹೀಗೆ ಇರುತ್ತಾ ಇನ್ನೊಂದು 2 ವಾರ, 3 ವಾರ, 4 ವಾರ, 5 ವಾರ, 6 ವಾರ ಕಳೆದ್ರೆ. ಬಟ್
ನನಗನ್ಸೋ ಪ್ರಕಾರ ಎಲ್ಲರೂ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನ ನಾನು ಕನ್ಸಿಡರ್ ಮಾಡಿದ್ರೆ ಐ ವಿಲ್ ಡೆಫಿನೆಟ್ಲಿ ಮಿಸ್ ಇಟ್ ಅಂಡ್ ಎನಿ ಗಿವನ್ ಚಾನ್ಸ್ ಐ ವುಡ್ ಲವ್ ಟು ಗೋ ಬ್ಯಾಕ್. ಚಿಕ್ಕದೊಂದು ಮಾತಲ್ಲಿ ಹೇಳ್ತೀನಿ ಮಾಧುರಿ ಅವರೇ, ಬಹಳ ಹಿಂದೆ ರಾಜರದೊಂದು ಕಾಲ ಇತ್ತಂತೆ. ಅದ್ರ ಮೇಲೂ ಕಾಲಗಳು ಬಂತು. ಎಲ್ಲರೂ ಆಲ್ಮೋಸ್ಟ್ ಒಂದು ಆವರೇಜ್ ಅಂತ ತಗೊಳಕ್ ಹೋದ್ರೆ 80-90 ಈ ತರ ಆಯಸ್ಸಲ್ಲಿ ಬದುಕ್ತಾ ಇದ್ರಂತೆ. ಎಲ್ಲ ಫೋನ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಮರ ಗಿಡ ಜಾಸ್ತಿ ಇದ್ವು, ಏರಲ್ಲಿ ಫ್ರೀಕ್ವೆನ್ಸಿ ಕಮ್ಮಿ ಇದ್ವು, ಆಹಾರ ಚೆನ್ನಾಗಿತ್ತು, ಪೊಲ್ಯೂಷನ್ ಇರಲಿಲ್ಲ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಈಗ ನೀವು ವಾಪಸ್ಸು ಇವತ್ತಿನ ಮೇಲೆ ನೀವು ಆ ಮೊಬೈಲ್ ಇಟ್ಕೊಂಡು ವಾಪಸ್ಸು ಅದು ಟಿಂಗ್ 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 ಅಂತ ಹೊಡ್ಕೊಳಕ್ ಸ್ಟಾರ್ಟ್ ಆದಾಗ ಈಗ ಅರ್ಥ ಆಗತ್ತೆ ಬಿಗ್ ಬಾಸ್ ಮನೆಯ ಬೆಲೆ. Actually, okay, only phone and internet alla sir. No, there are many more things. ನಾವ್ ಯಾವತ್ತು ಒಂದ್ ಹೇಳ್ತೀನಿ, ನಿಮ್ ಬಾಯರೇ ನೀವು ಹೇಳೋಕಿನ ಹೆಚ್ಚಾಗಿ ನಮಗೆ ಬಿಗ್ ಬಾಸ್ ಮನೆ ಏನು ಅಂತ 3 ವರ್ಷದಿಂದ ನೋಡ್ತಾ ಇದೀನಿ ನಾನು. ಕೆಲವರು ಕಾರ್ಯಕ್ರಮದ ಬಗ್ಗೆ ಮಾತಾಡುವಾಗ ಬಿಗ್ ಬಾಸ್ ಮನೆಯ ಬಗ್ಗೆ ಬಹಳ ಭಿನ್ನಾಭಿಪ್ರಾಯಗಳನ್ನ ಕೊಟ್ಟುಕೊಂಡು ಕೆಲವರು ಕುತ್ಕೊಂಡು ಮಾತಾಡುವಾಗ ನಮಗೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ನಿಮಗೆ ಅರ್ಥನೇ ಆಗಿಲ್ಲ ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂತ. ಓಕೆ, ಯಾಕಂದ್ರೆ ಅವರವ್ರ ಅಭಿಪ್ರಾಯ ಅವರಿಗೆ ಬಿಟ್ಟು ನಾವು ಜೀವನ ಮುಂದುವರಿಸ್ತೀವಿ, ಬೇಜಾರಿಲ್ಲ ನಮ್ಗೆ. ಬಟ್ ತಾವು ಇಲ್ಲಿಂದ ಹೋಗ್ಬೇಕಾದ್ರೆ ಮಾತು ಹೇಳಿದ್ರಲ್ಲ, ದಿಸ್ ಇಸ್ ಬಿಗ್ ಬಾಸ್ ಹೌಸ್. ನಿಮ್ಮನ್ನ ಕಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿಯ ತಂದೆ ತಾಯಿ ಬಂದಿದ್ದಾರೆ, ವೇದಿಕೆ ಮೇಲೆ ಕರೆಯೋಣವೇ? Papa. According to my observation, she would have put her more energy and. ಹೌದು ಸ್ವಾಮಿ. ನಿಮ್ಮ ಪ್ರೀತಿಯ ತಂದೆ ತಾಯಿ ಬಂದಿದ್ದಾರೆ, ವೇದಿಕೆ ಮೇಲೆ ಕರೆಯೋಣವೇ? Papa. ಸರ್. Yes, sir. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಜಾಗದಲ್ಲಿ ಕುತ್ಕೊಂಡು ತಾವು ಬಹಳ ಸುಂದರವಾದಂತ ಒಂದು ಏವಿ ನೋಡಿದ್ರಿ. ಎಲ್ಲಿ ಕಂಟೆಸ್ಟೆಂಟ್ಸ್ ಕೂತಿ ನಿಮ್ಮ ಮಗಳ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಈಗ ನೀವು ಕಾರ್ಯಕ್ರಮ ನೋಡ್ತಾ ಇದ್ದಾಗ ಯಾರ್ಯಾರು ನಿಮ್ಮ ಮಗಳ ಹೆಸರು ತಗೊಂಡು ಅವ್ರ ನಾಮಿನೇಷನ್ ಲಿಸ್ಟಿಗೆ ಬಂದಿದ್ದು ತಾವು ನೋಡಿರ್ತೀರಿ. ಅದರಲ್ಲಿ ಕೆಲವರು ಮಾತಾಡಿದ್ರು ಕೂಡ ಎಲ್ಲೋ ಅರ್ಜೆಂಟ್ ಮಾಡ್ಬಿಟ್ಟು ಅಂತ ಅನ್ನಿಸ್ತು, ಇವಾಗ ಅನ್ನಿಸ್ತಾ ಇದೆ ಹಾಗೆ ಅಂತ. ಇವರು ಸಂಪಾದನೆಯನ್ನ ಒಂದು ಏವಿ ಮೂಲಕ ನೋಡಿದ್ರಿ. ಆ ಏವಿ ನೋಡಿದ್ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒನ್ ಥಿಂಗ್ ಸರ್, ಇದು ಒಂದು ಬಿಗ್ ಬಾಸ್ ನೀವು ಹೇಳೋ ಥರ ಇದೊಂದು ಜರ್ನಿ, ಇಟ್ ಇಸ್ ಎ ಜರ್ನಿ. ಸೊ ಅದರಲ್ಲಿ ಯಾರೋ ಕೆಲವೊಬ್ರು ಫಸ್ಟ್ ಟಾಪಿಕ್ ಇಳ್ಕೋತಾರೆ, ಯಾರೋ ಕೆಲವೊಬ್ರು ಲಾಸ್ಟ್ ಟಾಪಿಕ್ ಇಳ್ಕೋತಾರೆ. ಇಟ್ಸ್ ಆಲ್ ಅಕಾರ್ಡಿಂಗ್ ಟು ದ ಸಿಚುವೇಶನ್ಸ್. ಬಟ್ ವೇರ್ ಐ ಫೀಲ್ ದಟ್ ವೆನ್ ಶಿ ವಾಸ್ ಎಂಟ್ರಿಂಗ್, ಅವಳಿಗೆ ಅಷ್ಟು ಇದಪ್ಪ ಮೈಲಿ ಹುಷಾರಿರಲಿಲ್ಲ, ಒನ್ ಥಿಂಗ್. ಸೊ ಬೀಯಿಂಗ್ ಎ ಫಾದರ್, of course sir, okay, with the being a father, what I observed her, okay, first day, second day, I think so she was little dull. But according to my observation, she would have put her more energy and she would have become little more this thing. I am really very much thankful to this Big Boss team, which actually it has given her the opportunity to enter the Big Boss. And even though within a span of 1 week, I am sure she might have learnt or she might have absorbed lot of things. It is my belief. So, Papa, ನಾನು ಕನ್ನಡ ಕಲ್ಕೊಂಡ್ ಬಂದಿನಿ ಕರೆಕ್ಟ್ ಆಗಿ. ವೆರಿ ಗುಡ್. ಸೊ ಲೆಟ್ಸ್ ಅವ್ರೇನ್ ಹೇಳಕ್ ಇಷ್ಟಪಡ್ತಿದ್ದ ಅಂದ್ರೆ ನನ್ನ ಇಷ್ಟೊತ್ತು ಹೊಗಳಿದ್ರಿ ನೀವು, ಕನ್ನಡದಲ್ಲಿ ಹೊಗಳ್ಬೋದಿತ್ತಲ್ಲ, ಬೇರೆಯವ್ರಿಗೆ ಅರ್ಥ ಆಗ್ತಾ ಇತ್ತು. ನೀವು ನನ್ನ ಹೊಗಳದೇ ಕಮ್ಮಿ, ಹೊಗಳದಾಗ ಫುಲ್ ಇಂಗ್ಲಿಷ್ ನಲ್ಲಿ ಹೊಗಳ್ಬಿಟ್ರಿ ನೀವು. ಈಗ ಕಲರ್ಸ್ ನವ್ರು ಹಿಂದಿಲಿ ಟೆಲಿಕಾಸ್ಟ್ ಮಾಡ್ಬೇಕು ಇದನ್ನ ಅಂತ ಅವರು ಪಾಪ ಏನೋ ದುಃಖ ವ್ಯಕ್ತಪಡಿಸ್ತಾ ಇದಾರೆ. ಆಕ್ಚುಲಿ ಸೇಮ್ ಥಿಂಗ್. ಆಕ್ಚುಲಿ ನಮ್ದು ಉತ್ತರ ಕರ್ನಾಟಕದ ಭಾಷೆ ಆಗಿರೋದ್ರಿಂದ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲಿಷ್ ತರ ಕೇಳಿಸುತ್ತೆ. ನಮ್ಗೇನಾಗ್ಬಿಡುತ್ತ ಸರ್, ನಮ್ಗೆ ಹುಬ್ಳಿ ಭಾಷೆ ಬಂದಿಲ್ಲ ಸರ್. ಕೇಳ್ತಾ ಇದೀನಿ ಸರ್, ನಾನು ಅದನ್ನ ಹೇಳಕತ್ತೀನಿ ರೀ ಸರ್, ಹುಬ್ಳಿ ಭಾಷೆ ಬಂದ್ಬಿಡುತ್ತೆ ನಮಗೆ. ಬರ್ಲಿ ಬಿಡಿ ಸರ್, ನಮ್ಗೆ ಅರ್ಥ ಆಗತ್ತೆ. ಹುಬ್ಳಿ ಭಾಷೆ ಅರ್ಥ ಆಗಲ್ಲ ಅಂತ ಯಾವ ಮುಟ್ಟಾಳ ಹೇಳಿದೀವ, ಎಲ್ರಿಗೂ ಅರ್ಥ ಆಗತ್ತೆ ನಮ್ಗೆ. ನೀವ್ ಹೇಳಿ ಸರ್. ಅವಳು ಏನ್ ಮಾಡ್ದಾಳ, ಬೆಸ್ಟ್ ಮಾಡ್ಯಾಳ, ಆಕೆ ಇನ್ನೂ ಬೆಳಿಬೇಕು. ಅದರಿಂದ ನಿಮ್ಗೆಲ್ಲ ಸಪೋರ್ಟ್ ಬೇಕು. ಈಗ 1 ವೀಕಿಗೆ ಹೊರಗೆ ಬಂದಿರ್ಬೋದು, ಬಟ್ ಅಗೇನ್ ಶಿಲ್ ಬಿ ಹೇಳ್ತೀವಿ ಕೇಳಿ ಸರ್. ಹೇಳಿ ಸರ್. ನಿಮ್ಮ ಆಶೀರ್ವಾದ ಇರಲಿ ಸರ್, ಬೇರೆಯವ್ರ ಆಶೀರ್ವಾದ ಸ್ವಲ್ಪ ಬೇಕು. ಅದು ಆಶೀರ್ವಾದ ಸಿಗ್ಲಿ ನಿಮಗೆ. ಸರ್, ತಾವು ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮಗೆ ಥ್ಯಾಂಕ್ಸ್ ಹೇಳ್ತಾ, ಮಗಳನ್ನ ಇದೇ ಜಾಗಕ್ಕೆ ಬಂದು ಕಳ್ಸಿಕೊಟ್ರಿ, ಇಷ್ಟು ಬೇಗ ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀರಿ. ಆ ದುಃಖ ನಮಗೂ ಇದೆ ಮಾಧುರಿ ಅವರೇ. ವೆಲ್, ಬಟ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡಿದ್ದಕ್ಕೆ, ಮನೆಯನ್ನ ಅದ್ಭುತವಾಗಿ ಒಂದು ತಮ್ಮ ಉಪಸ್ಥಿತಿಯಿಂದ ಅಲಂಕರಿಸಿದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಂಡ್ ಹೋಪ್ ಟು ಸಿ ಯು ಅಗೇನ್ ಸೂನ್.
ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಫಿನಾಲೆಲ್ಲಂತೂ ಸಿಕ್ಕೇ ಸಿಗ್ತೀವಿ. ಹೌದು, ಖಂಡಿತ. ಅಲ್ಲಿವರೆಗೂ ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ಎಂಜಾಯ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಮಾಧುರಿ. ಥ್ಯಾಂಕ್ ಯು ಸೋ ಮಚ್. Thank you, sir. Thank you. ಥ್ಯಾಂಕ್ ಯು ಸರ್. OLX.in Big Boss, co-powered by Nisargalaya Brahmi Oil, Gemini Cooking Oil, ಹಾಗೂ ಈಸ್ಟರ್ನ್ ಸ್ಪೈಸಸ್. 15 ಇದ್ದಿದ್ದು 14 ಆಯ್ತು. ಮಾಧುರಿ ಅವರು ವಾಪಸ್ ಹೊರಟಿದ್ದು ಆಯ್ತು. ಒಳಗಡೆ ಇನ್ನು 14 ಮನಸ್ಸುಗಳು ಆಟ ಆಡ್ತಾ ಇರ್ತವೆ. ಅವರೆಲ್ಲ ಅಲ್ಲಿರೋ ತನಕ ನಾನು ನಿಮ್ಮ ಪ್ರೀತಿಯ ಕಿಚ್ಚ ಪ್ರತಿ ವಾರ ಇಲ್ಲಿ ಬರ್ತಾನೆ ಇರ್ತೀನಿ. ಶನಿವಾರ ಬರ್ತಿದ್ದ ಹಾಗೆ ನಿಮ್ಮ ಮುಂದೆ ನಿಂತ್ಕೊಂಡು ಒಂದು ಪಂಚಾಯತಿ ನಡೆಸ್ತೀನಿ. ರವಿವಾರ ಒಂದು ಸೂಪರ್ ಸಂಡೇ ವಿತ್ ಸುದೀಪ್ ಅಂತ ಕಾರ್ಯಕ್ರಮನ ನಿಮ್ ಮುಂದೆ ಇಟ್ಟೇ ಇಡ್ತೀನಿ. 14-13 ಆಗೋ ಟೈಮ್ ಬಂದಾಗ ಮತ್ತೆ ಅಂದ್ರೆ ಮುಂದಿನ ಶನಿವಾರ ನಾನು ಬರ್ತೀನಿ. ಮತ್ತೆ ವಾರದ ಕತೆ ಕಿಚ್ಚನ ಜೊತೆ. ಅಲ್ಲಿವರೆಗೂ ನನ್ನ ಪ್ರೀತಿಯ ಕನ್ನಡಿಗರೇ, ಪ್ರೀತಿಯ ಸ್ನೇಹಿತರೇ, ಪ್ರೀತಿಯ ಬಂಧು ಬಾಂಧವರೇ, ಕಾರ್ಯಕ್ರಮ ನೋಡ್ತಾ ಇರಿ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಗ್ತಾರಿ, ನಗಾಡಿಸ್ತಾರಿ, ಪ್ರೀತಿಯಿಂದ ಯಾರಿ ಅಂತ ಹೇಳ್ತಾ ವೇದಿಕೆ ಮೇಲಿಂದ ಹೊಡ್ತಾ ಮುಂದಿನ ವಾರವರೆಗೂ ನಿಮ್ಮ ಪ್ರೀತಿಯ ಕಿಚ್ಚನ್ನಿಂದ ಎಲ್ಲರಿಗೂ ಮರ್ಯಾದೆ ಕಡಿಮೆ ಕೊಟ್ಟು ಮಾತಾಡ್ತಾರೆ. ತುಂಬಾ ಫಿಕಲ್ ಮೈಂಡೆಡ್. ಫೋರ್ಸೆಬಲಿ ಒಂದು ನಗ ಟ್ರೈ ಮಾಡ್ತಿದ್ದಾನೆ. ತುಂಬಾ ಐಸೋಲೇಟ್ ಆಗ್ತಿದ್ದಾರೆ. ಎಷ್ಟು ಬೇಕು ಅಷ್ಟು ಮಾತ್ರ ನನ್ನ ಮಾತು ಕೇಳ್ತಾನೆ, ಬಾಕಿ ಇದೇನು ಕೇಳೋದೇ ಇಲ್ಲ. ಅದರಿಂದಾಗಿ ಲಕ್ಷರಿ ಬಜೆಟ್ ಹೊರಟೋಯ್ತು. ತುಂಬಾ ವರ್ಟು, ಇಷ್ಟ ಆಗಲ್ಲ, ಇನ್ವಾಲ್ವ್ಮೆಂಟ್ ಕಮ್ಮಿ ಇತ್ತು, ಅವರು ಮಿಂಗಲ್ ಆಗಲ್ಲ. ಅವ್ನು ಆಕ್ಟ್ ಮಾಡ್ತಿದ್ದಾನೆ ಅನ್ಸುತ್ತೆ. ಆಕ್ಟಿವ್ ಪಾರ್ಟಿಸಿಪೇಷನ್ ಬರಬೇಕು. ಐ ಪರ್ಸನಲಿ ಗಾಟ್ ಹರ್ಟ್ ಸೋ ಮಚ್. ಸಿಗರೇಟ್ಸ್ ಇರ್ತಾರೆ, ಹಾಕೋ ಬಟ್ಟೆ ನೋಡಕ್ ಆಗಲ್ಲ, ಮೂಡಿ ಆಗಿರ್ತಾರೆ. ಅದರಿಂದಾಗಿ ನಾನು ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ಶ್ರುತಿ ಅವರು ಮನೆಯಿಂದ ಯಾವ ಇಬ್ಬರು ಸದಸ್ಯರನ್ನು ಹೊರಹಾಕಲು ಇಚ್ಛಿಸುತ್ತಾರೆ ಎಲ್ಲರ ಮುಂದೆ ಘೋಷಿಸಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಾರೆ.